ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೊಂದು ವಿಶೇಷ ವಿಡಿಯೋ. ನಾನು ಇದುವರೆಗೂ ಕೂಡ ಈ ವಿಡಿಯೋದಲ್ಲಿ KCET ಮತ್ತು ನೀಟ್ ಪರೀಕ್ಷೆ ಮತ್ತು ಕಟ್ ಆಫ್ ಮತ್ತು MCC ಕೌನ್ಸಿಲಿಂಗು KCET ಕೌನ್ಸಿಲಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಇದು ಏನಪ್ಪ ಅಂದರೆ, ಈಗ ಆಲ್ರೆಡಿ 11 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ SSLCಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಭವಿಷ್ಯದಲ್ಲಿ JEE ನೀಟ್ CET ಪರೀಕ್ಷೆಗಳಿಗೆ ಒಂದಷ್ಟು ಉಚಿತ ತರಬೇತಿಯನ್ನು ಪಡಿಬೇಕು ಎಂಬತಕ್ಕಂಥ ಪ್ರತಿಭಾವಂತ ಮತ್ತು ಕಡಿಮೆ ವರಮಾನ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೋತ್ಥಾನ ಪರಿಷತ್ತು ಒಂದು ಉಚಿತ ಒಂದು ತರಬೇತಿಗೋಸ್ಕರ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದೆ. ಸೊ ರಾಜ್ಯದ ಪ್ರಮುಖ ಸ್ವಯಂ ಸೇವಾ ಸಂಸ್ಥೆಯಾದ ರಾಷ್ಟ್ರೋತ್ಥಾನ ಪರಿಷತ್ ಆರ್ಥಿಕವಾಗಿ ಸಬಲರಲ್ಲದ ಈ ಅಂಶವನ್ನು ಗಮನದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಅವಕಾಶ ಇಲ್ಲ. ಆರ್ಥಿಕವಾಗಿ ಸಬಲರಲ್ಲದ ಹಾಗೂ ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 11 ಮತ್ತು 12ನೇ ತರಗತಿಯ ವಿಜ್ಞಾನ ಮತ್ತು JEE ನೀಟ್ ಮತ್ತು CET ಪರೀಕ್ಷೆಗೆ ಉಚಿತ ತರಬೇತಿಯನ್ನು ನೀಡಲು ರೂಪಿಸಿರುವ ತಪಸ್ ಮತ್ತು ಸಾಧನಾ ಯೋಜನೆ. 2 ಥರದ ಯೋಜನೆ ಇದೆ. ಗಂಡು ಮಕ್ಕಳಿಗೆ ತಪಸ್ಸು, ಹೆಣ್ಣು ಮಕ್ಕಳಿಗೆ ಸಾಧನ ಅಂತೇಳಿ ಯೋಜನೆ ಇದೆ. ಅಂದರೆ PUC ಮತ್ತು ಫಸ್ಟ್ PUC ಮತ್ತು ಸೆಕೆಂಡ್ PUC 2 ಕಾಲೇಜು ಪ್ಲಸ್ ಈ ಒಂದು ತರಬೇತಿಯನ್ನು ಅಲ್ಲಿ ನೀಡಲಾಗುತ್ತೆ. ಇದಕ್ಕೋಸ್ಕರ ಒಂದಷ್ಟು ಅವರು ಪರೀಕ್ಷೆಯನ್ನು ಮಾಡ್ತಾರೆ, ಪ್ರವೇಶ ಪರೀಕ್ಷೆಯನ್ನು ಮಾಡ್ತಾರೆ. ಆ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಆಗಸ್ಟ್ 15ರಿಂದ ಸೆಪ್ಟೆಂಬರ್ 30ರವರೆಗೆ ಅವಕಾಶ ಇದೆ ಅರ್ಜಿ ಸಲ್ಲಿಸಲಿಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ಮಾಹಿತಿಯಲ್ಲಿ ಸಿಗುತ್ತೆ. tapassadhana.rashtrottana.org ಈ ಒಂದು ವೆಬ್ಸೈಟ್ ಮೂಲಕ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ಮಗು 10ನೇ ತರಗತಿಯಲ್ಲಿ ಓದ್ತಾ ಇರಬೇಕು. ಅಂಥ ಮಗುವಿನ 9ನೇ ತರಗತಿಯ ಒಂದು ಅಂಕಪಟ್ಟಿ ಮತ್ತು ವಿದ್ಯಾರ್ಥಿಯ ಫೋಟೋಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ವಿದ್ಯಾರ್ಥಿ 10ನೇ ತರಗತಿಯಲ್ಲಿ ಓದ್ತಾ ಇರಬೇಕು. ಅವನು 9ನೇ ತರಗತಿಯ ಅವನ ಮಾರ್ಕ್ಸ್ ಕಾರ್ಡನ್ನು ಮತ್ತು ಫೋಟೋನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಮಿನಿಮಮ್ ಎಷ್ಟು ಪರ್ಸೆಂಟೇಜ್ ಇರಬೇಕಪ್ಪ ಅಂದರೆ 85% ಅಂಕಗಳನ್ನು ಪಡೆದಿರಬೇಕು. ಅವನು 9ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ 85 ಅಂಕಗಳನ್ನು ಪಡೆದಿರಬೇಕು. ಮತ್ತು ಪೋಷಕರ ವಾರ್ಷಿಕ ವರಮಾನ 2 ಲಕ್ಷ ರು ಮೀರಿರಬಾರದು. ಇದು ಕೂಡ ಇದು 2 ಹಂತದಲ್ಲಿ ಪರೀಕ್ಷೆ ಇರುತ್ತೆ. ತಪಸ್ ಮತ್ತು ಸಾಧನ ಯೋಜನೆಗಳಿಗೆ ವಿದ್ಯಾರ್ಥಿಯನ್ನು ಆಯ್ಕೆ ಶಿಬಿರ ಹಾಗೂ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಲಿಖಿತ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುವುದು. ಮೊದಲನೇ ಹಂತದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿಯೂ ಕೂಡ ಪರೀಕ್ಷಾ ಕೇಂದ್ರಗಳಿರ್ತವೆ. ನಂತರದಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಪ್ಲೇಸ್ಗಳಲ್ಲಿ ಮಾತ್ರ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಮೊದಲ ಹಂತದ ಪರೀಕ್ಷೆ ಅಕ್ಟೋಬರ್ 6ರಂದು ನಡೆಯಲಿದ್ದು ಅದೇ ತಿಂಗಳ 15ಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ. 2ನೇ ಹಂತದ ಪರೀಕ್ಷೆ ನವೆಂಬರ್ 10ರಂದು ನಡೆಯಲಿದ್ದು ಫಲಿತಾಂಶ ಇತರೆ ಮಾಹಿತಿಯನ್ನು ನವೆಂಬರ್ 25ರಂದು ಪ್ರಕಟಿಸಲಾಗುವುದು. ಆಯ್ಕೆಯಾದವರಿಗೆ 11ನೇ ತರಗತಿಗೆ ಉಚಿತ ಪ್ರವೇಶ ನೀಡಿ ಬೇಸ್ ಸಂಸ್ಥೆಯ ನುರಿತ ಉಪನ್ಯಾಸಕರಿಂದ ತರಬೇತಿ ನೀಡಲಾಗುತ್ತೆ. ಉಚಿತ ಊಟ ವಸತಿ ಒಳಗೊಂಡ ವಿದ್ಯಾರ್ಥಿ ನಿಲಯದ ಪ್ರವೇಶವೂ ಕೂಡ ದೊರೆಯಲಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ, ಲಿಮಿಟೆಡ್ ಸೀಟ್ಗಳು ಕೂಡ ಇರ್ತವೆ. ಇಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC 2 ಕೋರ್ಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಜೊತೆಗೆ JEE ಬೇಕಾದರೆ JEE ಅಥವಾ ನೀಟ್ ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ತರಬೇತಿಯನ್ನು ನೀಡಲಾಗುತ್ತೆ. ಈ ಒಂದು ಅವಕಾಶವನ್ನು ವಿದ್ಯಾರ್ಥಿಗಳು ಬಳಸ್ಕೋಬೋದು. ಯಾರಾದರೂ ಕೂಡ ಈಗ SSLCಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರು ಮತ್ತೊಬ್ಬರು ಇದ್ದರೆ ಈ ವಿಡಿಯೋ ಸ್ವಲ್ಪ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಇದುವರೆಗೂ ಕೂಡ ನೀವು ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಥರದ ಮಕ್ಕಳು ಯಾರಾದರೂ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.